ಹಾವಿಗೆ ಕಣ್ಣು ಸಹ ಸರಿಯಾಗಿ ಕಾಣೋದಿಲ್ಲ, ಬ್ಲರ್. ನಮ್ಮ ನೆರಳು ನಮ್ಗೆ ಯಾವ ರೀತಿ ಕಾಣುತ್ತೆ ಕಪ್ಪು ಬಿಳುಪಿನ ಆಕೃತಿಯಲ್ಲಿ, ಅದೇ ರೀತಿ ಮನುಷ್ಯನ ಒಂದು ಆಕೃತಿನೂ ಹಾವಿಗೆ ಇದು ಕಾಣಿಸೋದು ಕ್ಲಿಯರ್ ಆಗಿ ನಾವೇ ಅಂತ ಗೊತ್ತಾಗೋದಿಲ್ಲ. ಅದು ವೈಬ್ರೇಷನ್ ಮತ್ತೆ ಸ್ಮೆಲ್ ನೋಡಿ ನಾವೇನು ಅಟ್ಯಾಕ್ ಮಾಡಕ್ ಬರ್ತೀವಿ ಅಂತ ಕಚ್ಚುತ್ತೆ. ಆ ಪುಂಗಿ ಯಾವ ಕಡೆ ಆಡ್ಸುತ್ತೆ, ನೀವೊಂದು ಕಡ್ಡಿ ಆಡಿಸಿ ನೋಡುತ್ತೆ, ಕೈ ಹಿಂಗ ಆಡಿಸಿ ನೋಡುತ್ತೆ, ಯಾವ ಕಡೆ ಮೂವ್ಮೆಂಟ್ ಮಾಡ್ತೀವಿ ಆ ಒಂದು ಜಾಗವನ್ನ ಹಿಂಗ್ ನೋಡ್ತಾ ಇರುತ್ತೆ. ಅಷ್ಟು ಬಿಟ್ರೆ ಜನರನ್ನ ಅಟ್ರಾಕ್ಟ್ ಮಾಡೋದಿಕ್ಕೆ ಪುಂಗಿ ಊದ್ತಾರೆ ಹೊರತು, ಪುಂಗಿ ಊದೋದ್ರಿಂದ ಹಾವಿಗೆ ಕಿವಿನೂ ಕೇಳಿಸಲ್ಲ, ಹಾವಿಗೆ ಏನು ಆಗೋದಿಲ್ಲ. ಪುಂಗಿ ಏನಂದ್ರೆ ದೊಡ್ಡ ಪುಂಗಿ, ಪುಂಗಿ ಅನ್ನೋದೇ ದೊಡ್ಡ ಪುಂಗಿ. ಇದರಿಂದ ಏನು ಪ್ರಯೋಜನ, ಏನು ಯೂಸ್ ಇಲ್ಲ. ಜನಕ್ಕೆ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ. ಈಗ ಪುಂಗಿ ಅಂದಿದ ತಕ್ಷಣ ಫಸ್ಟ್ ನಿಲ್ಸ್ಕೊಳ್ಳೋದೆ, ಓ ಎಲ್ಲೋ ಆವಾಡಿಸ್ತಾ ಇದಾರೆ, ಜನ ಬಂದ್ಬಿಡ್ಲಿ, ಜನ ಸೇರ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಪುಂಗಿ ಊದ್ತಾರೆ. ಬಿಟ್ರೆ ಪುಂಗಿ ಊದ್ರಿಂದ ಹಾಗೇನು ಆಗೋದಿಲ್ಲ, ಏನು ತೊಂದರೆನೂ ಇಲ್ಲ. ಹಾವುಗಳಲ್ಲಿ ನಾಗಮಣಿ ಇರುತ್ತಾ? ಖಂಡಿತ ಇದೆಲ್ಲ ಶುದ್ಧ ಸುಳ್ಳು ಸರ್. ಹಾವಿನ ತಲೆಯಲ್ಲಿ ನಾಗಮಣಿ ಬರೋದಿಲ್ಲ. ಈಗ ಕೆಲವ್ರು ಏನ್ ಅನ್ಕೊಂಡಿದ್ದಾರೆ, ಸುಮಾರು ಜನ, ಅದರಲ್ಲೂ ಗ್ರಾಮಾಂತರ ಪ್ರದೇಶದ ಜನ, ಹಾವಿನ ತಲೆ ಮೇಲೆ ನಾಗಮಣಿ ಬರುತ್ತೆ. ಇದು ಹಾವು ಸುಮಾರು ಯಾವುದೇ ಒಂದು 5-10 ವರ್ಷದಲ್ಲಿ ಯಾವುದೇ ರೀತಿ ಜನಕ್ಕೆ ಕಚ್ಚಲಿಲ್ಲ ಅಂದ್ರೆ ವಿಷ ಹೋಗಿ ನಾಗಮಣಿ ಸಂಗ್ರಹಣೆ ಆಗುತ್ತೆ. ಆ ನಾಗಮಣಿ ತಗೊಂಡು ಮನೇಲಿ ಇಟ್ಕೊಂಡ್ರೆ ಏನೋ ನಾವು ಅನ್ಕೊಂಡಿದ್ ಕೆಲಸ ಆಗುತ್ತೆ, ಕಾರ್ಯ ಆಗುತ್ತೆ, ದುಡ್ಡು ಸಂಪಾದನೆ ಮಾಡ್ಬೋದು ಅಂತ ಮೂಢನಂಬಿಕೆ ಇದೆ. ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸಿರ್ಬೋದು, ಅವರೇ ಹಾವಿನ ಒಂದು ತಲೆ ಭಾಗದ ಮೇಲೆ ಒಂದು ಚರ್ಮವನ್ನು ಕಟ್ ಮಾಡಿ ತೆಗೆದು ಅದರಲ್ಲಿ ಮಣಿ ಕೊಡ್ತಾರೆ. ಇದು ಒಂದು ಗ್ಯಾಂಗ್, ಒಂದು ಮಾಫಿಯಾ ಸರ್. ಯಾಕಂದ್ರೆ ಅವರು ಏನ್ ಮಾಡ್ತಾರೆ ಅಂದ್ರೆ, ಈಗ ಎಲ್ಲ ಒಂದು ತೋಟದಲ್ಲೋ ಗೀಡ್ತಲ್ಲೋ ಹಾವನ್ನ ರಕ್ಷಣೆ ಮಾಡಿ ತಂದಿರ್ತಾರೆ. ಅದನ್ನ ಸುಮಾರು ವಿಷದ ಒಂದು ಹಲ್ಲನ್ನ ಕಿತ್ತಾಕಿ, ಅಲ್ಲಿ ಕಿತ್ತಾಕಿದ್ರೆ ಹಾವು ಕಚ್ಚಿದ್ರೆ ಏನೂ ಆಗಲ್ಲ, ಕಚ್ಚೋದಿಕ್ಕೆ ಆಗಲ್ವಲ್ಲ, ವೀಕ್ ಆಗುತ್ತೆ. ಅದನ್ನ ಸುಮಾರು 1 ತಿಂಗಳು 2 ತಿಂಗಳು ಕೂಡಾಕ್ಬಿಟ್ಟು ಬಾಯಿಗೆಲ್ಲ ಸ್ಟಿಚ್ ಹಾಕಿರ್ತಾರೆ. ಅದಾದ್ಮೇಲೆ ಏನ್ ಮಾಡ್ತಾರೆ, ಇವರೇ ಸ್ವತಃ ಬ್ಲೇಡ್ ನ ಒಂದು ಸಹಾಯದಿಂದ ಹಾವಿನ ಚರ್ಮ ಇದು ಪೊರೆ ತೆಗಿತಾ ಇರ್ತದೆ, ಈ ಸ್ಕಿನ್ ಸ್ವಲ್ಪ ಓಪನ್ ಮಾಡಿ ಇವರೇ ಒಂದು ಹವಳ ಇಟ್ಟಿರ್ತಾರೆ. ಈಗ ನಮ್ಮ ಉಂಗುರದಲ್ಲಿ ಯಾವ ರೀತಿ ಹವಳ ಬಂದಿರುತ್ತೆ, ಇವರೇ ಒಂದು ಹವಳ ಇಟ್ಬಿಟ್ಟು ತಿರ್ಗಾ ಅದನ್ನ ಪೇಸ್ಟ್ ಮಾಡಿರ್ತಾರೆ.